ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೀನಾ ರಾಶಿಯವರಿಗೆ ಈ ಸಮಯ ಫೆಬ್ರವರಿ ತಿಂಗಳು ಅದ್ಭುತವಾಗಿರುವ ಸಮಯ. ಅಷ್ಟೇ ಅಲ್ಲದೆ ಫೆಬ್ರವರಿ ತಿಂಗಳು 21ನೇ ತಾರೀಕಿನಿಂದ 26ನೇ ತಾರೀಕಿನವರೆಗೂ ಕೂಡ ಈ ರಾಶಿ ಚಕ್ರದವರಿಗೆ ಅದ್ಭುತವಾಗಿರುವಂತಹ ಅವಕಾಶ. ಹಣಕಾಸಿನ ಸುರಿಮಳೆ. ಜ್ಯೋತಿಷದ ಪ್ರಕಾರ ಅತ್ಯಂತ ಭಾವನಾತ್ಮಕ ಕರುಣೆಯುಳ್ಳ ಮತ್ತು ಒಳಗಣ್ಣಿನ ಶಕ್ತಿಯನ್ನು ಹೊಂದಿರುವಂತಹ ಇವರ ಅಧಿಪತಿಯಾಗಿರುವಂತಹ ವಿಶೇಷವಾಗಿರುವಂತಹ ಎಲ್ಲ ರೀತಿಯ ಕಷ್ಟಗಳಿಂದ ಬರುವಂತಹ ಒಂದು ಶಕ್ತಿ, ಸಾಮರ್ಥ್ಯ, ಜೀವನದ ಒಂದು ಪ್ರತಿಬಿಂಬವನ್ನು ಒಳಪಟ್ಟಿರುವಂತಹ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳು ಅತ್ಯಂತ ಶುಭಕರವಾಗಿ ಬಾಳು ಬಂಗಾರವಾಗುವಂತಹ ಘಟನೆ ನಡೆಯುತ್ತೆ. ಒಬ್ಬ ಮಹಿಳೆಯಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಡೆಯಬಹುದಾದಂತಹ ಘಟನೆ ಇದೇ ಆಗಿರುತ್ತೆ. ಈ ವಿಶೇಷವಾಗಿ ಸಂದರ್ಭದಲ್ಲಿ 2 ಗ್ರಹಗಳ ಪ್ರಭಾವ ಮೀನರಾಶಿಯವರ ಜೀವನದ ಕನಸುಗಳು, ಭಾವನೆಗಳು ಮತ್ತು ಆತ್ಮೀಯತೆ, ದೈವ ಭಕ್ತಿಯಿಂದ ತುಂಬಿರುತ್ತೆ ಅಂತ ತಿಳಿಸಲಾಗಿದೆ. ಆದರೆ ಇದೇ ಗುಣಗಳು ಕೆಲವೊಮ್ಮೆ ಇವರಿಗೆ ಕಷ್ಟಗಳ ಕಾರಣವಾಗಿರುತ್ತೆ. ಏಕೆಂದರೆ ಮೀನರಾಶಿಯವರು ಅದೇ ರೀತಿ ಭಾವನಾತ್ಮಕ ವ್ಯಕ್ತಿಗಳಾಗಿರ್ತಾರೆ. ತುಂಬಾ ಒಳ್ಳೆಯ ಮನಸ್ಸನ್ನು ಹೊಂದಿರ್ತಾರೆ. ಇಲ್ಲಿಯವರೆಗೂ ಮೀನರಾಶಿಯವರ ಜೀವನವು ಹಲವಾರು ಅವಮಾನಗಳು, ನಿರ್ಲಕ್ಷ್ಯಗಳು ಮತ್ತು ಮನಸ್ಸಿಗೆ ನೋವು ತರುವಂತಹ ಘಟನೆಗಳಿಂದ ಕೂಡಿರಬಹುದು. ಇವರು ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಬೇಕು ಎಂದು ಹೆಚ್ಚಿಸುವಂತವರು. ಆದರೆ ಬಹಳ ಸಮಯದಿಂದ ಬಹಳ ಬಾರಿ ಇವರ ಸೌಮ್ಯತೆಯನ್ನು ದುರುಪಯೋಗಗೊಳಿಸಿಕೊಂಡವರು ಇದ್ದಾರೆ. ಸ್ನೇಹದಲ್ಲಿ, ಪ್ರೀತಿಯಲ್ಲಿ ಅಥವಾ ಕುಟುಂಬದಲ್ಲಿ, ಸಂಬಂಧದಲ್ಲಿ ಇವರ ನಂಬಿಕೆಯನ್ನ ಯಾರಾದರೂ ಮೋಸ ಮಾಡಿದಾಗ ಇದು ಅವರ ಹೃದಯಕ್ಕೆ ತುಂಬಾ ದೊಡ್ಡ ಹೊಡೆತವನ್ನು ನೀಡಿರುತ್ತದೆ. ಹೊರಗೆ ನಗುತ್ತಾ ಕಾಣಿಸಿಕೊಂಡರೂ ಒಳಗೆ ನೋವಿನ ಸಮುದ್ರವೇ ಇರುತ್ತದೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಕೆಲವೊಮ್ಮೆ ಮೀನರಾಶಿಯವರು ನಿರ್ಧಾರ ತೆಗೆದುಕೊಳ್ಳುವಾಗ ಹೆಚ್ಚು ಭಾವನಾತ್ಮಕವಾಗಿ ನಡೆದುಕೊಳ್ಳಬಹುದು. ಇದರಿಂದ ಕೆಲವು ತಪ್ಪು ಹೂಡಿಕೆಗಳು ಅಥವಾ ನಷ್ಟಗಳು ಸಂಭವಿಸಬಹುದು. ಕೆಲಸದ ಸ್ಥಳದಲ್ಲಿ ಇವರ ಶ್ರಮಕ್ಕೆ ತಕ್ಕ ಗೌರವ ಸಿಗದೆ ಇವರ ಕ್ರೆಡಿಟ್ ಅನ್ನು ಬೇರೆಯವರು ತೆಗೆದುಕೊಂಡಂತಹ ಸಂದರ್ಭ ಕೂಡ ಇರಬಹುದು. ಇದು ಅನುಮಾನಗಳು ಮತ್ತು ಅವಮಾನಗಳಂತ ಭಾಸವಾದರೂ ಕೂಡ ಇದೇ ಸಂದರ್ಭದಲ್ಲಿ ಅವರು ಒಳಗಿನಿಂದ ಗಟ್ಟಿಯಾಗಿದ್ದಾರೆ. ಖಂಡಿತವಾಗಿ ಮೀನರಾಶಿಯವರಿಗೆ ದೊಡ್ಡ ಶಕ್ತಿ ಎಂದರೆ ಸಹನೆ. ಅವರು ತಕ್ಷಣ ಪ್ರತಿಕ್ರಿಯೆ ನೀಡೋದಿಲ್ಲ, ಬದಲಾಗಿ ನಿಶ್ಶಬ್ದವಾಗಿ ನೋವನ್ನು ಸಹಿಸಿ ಮುಂದುವರಿಯುತ್ತಾರೆ. ಈ ಮೌನವೇ ಇವರ ಸಾಧನೆಯ ಗುಟ್ಟಾಗಿದೆ. ಪ್ರತಿಯೊಂದು ಕಷ್ಟವೂ ಇವರಿಗೆ ಪಾಠವಾಗಿತ್ತು. ಯಾರು ಕೂಡ ನಿಜವಾಗಿ ತಮ್ಮವರು, ಯಾರು ನಕಲಿ ಎಂದು ಅವರಿಗೆ ತಿಳಿಯಲು ಈ ಸಮಯ ಸಹಾಯ ಮಾಡಿತ್ತು. ಹಾಗಾಗಿ ನಿಧಾನವಾಗಿ ಈ ಜನರು ಹಳೆಯುವ ಬುದ್ಧಿಯನ್ನು ಕಲಿತುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಸಂದರ್ಭ ಅಂತಂದ್ರೆ ಫೆಬ್ರವರಿ ತಿಂಗಳು ಇವರಿಗೆ ಅತ್ಯಂತ ನಿರ್ಣಾಯಕ ಹಾಗೂ ಶುಭ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಫೆಬ್ರವರಿ ತಿಂಗಳು 20ರಿಂದ 27ನೇ ತಾರೀಕಿನವರೆಗೂ ಕೂಡ ಈ ರಾಶಿ ಚಕ್ರದವರ ಬಾಳಿನಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಅದೃಷ್ಟ, ಪ್ರತಿಯೊಂದು ಅವಕಾಶ ನಿಮ್ಮ ಜೀವನದ ದಿಕ್ಕನ್ನು ಹೊಸದಾದ ಮತ್ತು ಮಹತ್ತರವಾದ ಸಮಯಕ್ಕೆ ಕೊಂಡೊಯ್ಯುತ್ತದೆ. ನಿಮ್ಮ ಆತ್ಮಸ್ಥೈರ್ಯವನ್ನು ಯಾರೂ ಕೂಡ ಕುಗ್ಗಿಸೋಕೆ ಸಾಧ್ಯವಿಲ್ಲ. ನಿಮ್ಮ ಮೌಲ್ಯವನ್ನು ನೀವು ಅರ್ಥ ಮಾಡಿಕೊಂಡರೆ ಸಾಕು. ನಿಮ್ಮ ಒಳಗಿನ ಸಂಕಲ್ಪವನ್ನು ಬಲಪಡಿಸಿದರೆ ಕೆಲವೊಮ್ಮೆ ಏಕಾಂತ ಇವರಿಗೆ ಆಶ್ರಯವಾಗಿತ್ತು. ಏಕಾಂತದಲ್ಲಿ ಅವರು ತಮ್ಮ ಕನಸುಗಳನ್ನು ಮರುಪರಿಶೀಲಿಸುತ್ತಿದ್ದರು. ದೇವರ ಮೇಲೆ ಭರವಸೆ ಹೆಚ್ಚಿಸಿಕೊಂಡರು ಮತ್ತು ತಮ್ಮ ಆತ್ಮವಿಶ್ವಾಸವನ್ನು ಪುನಃ ಕಟ್ಟಿಕೊಂಡಿದ್ದರು. ಕುಟುಂಬದ ಹೊಣೆಗಾರಿಕೆಗಳು ಕೂಡ ಇವರಿಗೆ ತೂಕವಾಗಿರಬಹುದು. ಎಲ್ಲರೂ ಕೂಡ ಬೆಂಬಲವಾಗಿ ನಿಂತು ತಮ್ಮ ಸಮಸ್ಯೆಗಳನ್ನು ಮರೆ ಮಾಡಿಕೊಂಡು ಬದುಕಿದಂತಹ ಸಂದರ್ಭಗಳೇ ಹೆಚ್ಚಾಗಿದೆ. ಒಟ್ಟಾರೆಯಾಗಿ ಈ ಫೆಬ್ರವರಿ ತಿಂಗಳಿಂದ ನಿಮ್ಮ ಕಷ್ಟಗಳಿಗೆಲ್ಲ ಮುಕ್ತಾಯ ಹೇಳುವಂತಹ ವಿಶೇಷವಾದ ಸುಸಂದರ್ಭ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಒಬ್ಬ ಹೊಸ ವ್ಯಕ್ತಿ, ಒಬ್ಬ ಮಹಿಳೆಯ ಭೇಟಿ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಈ ಸಂದರ್ಭವನ್ನು ನೀವು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಬೇಕಾಗುತ್ತೆ. ಖಂಡಿತವಾಗಿ ಇಂದಿನಂತೆ ಅತಿಯಾಗಿ ಭಾವನಾತ್ಮಕವಾಗಿ ನೀವು ತಾರ್ಕಿಕವಾಗಿ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಬೆಳೆಸಿಕೊಂಡಿರೋದ್ರಿಂದ ಮೀನರಾಶಿಯವರು ಗಟ್ಟಿಯಾಗಲು ಕಾರಣ ಮುಖ್ಯ ಅಂಶವೇ ನಂಬಿಕೆಯ ಮುರಿತ. ಯಾರಾದರೂ ಅತ್ಯಂತ ನಂಬಿದ ವ್ಯಕ್ತಿಯಿಂದ ಬಂದಂತಹ ನೋವು ಇವರ ಜೀವನದಲ್ಲಿ ತಿರುವಿನ ಬಿಂದು ಆಗಿರಬಹುದು. ಆ ದಿನದಿಂದ ಅವರು ತಮ್ಮ ಹೃದಯದ ಬಾಗಿಲನ್ನು ಎಲ್ಲರಿಗೂ ಕೂಡ ತೆರೆಯೋದನ್ನು ನಿಲ್ಲಿಸಿದ್ದೀರಾ. ಆದರೆ ನಿಜವಾದ ವ್ಯಕ್ತಿಗಳು ಮಾತ್ರ ತಮ್ಮ ನಿಜವಾದ ಮನಸ್ಸನ್ನು ತೋರಿಸುತ್ತಾರೆ. ಇವರ ಜೀವನದ ಪಾಠ ಎಂದರೆ ನಾನು ಎಷ್ಟು ಸೌಮ್ಯನಾಗಿದ್ದರೂ ಕೂಡ ಅಗತ್ಯವಿದ್ದಾಗ ಕಠಿಣವಾಗಬೇಕು. ಇದೇ ಗುಣ ಈಗ ಇವರನ್ನ ಮುಂದಕ್ಕೆ ಕೊಂಡೊಯ್ಯುತ್ತದೆ. ಹಿಂದೆ ಕಣ್ಣೀರು ಹಾಕುತ್ತಿದ್ದರು, ಇಂದು ಅದೇ ಪರಿಸ್ಥಿತಿಯನ್ನ ಧೈರ್ಯದಿಂದ ಎದುರಿಸುತ್ತಿದ್ದಾರೆ. ಹಿಂದೆ ಜನರ ಮಾತುಗಳಿಂದ ಮನಸ್ಸು ಕುಗ್ಗಿದ್ದರೆ ಈಗ ಅದೇ ಮಾತುಗಳು ಇವರಿಗೆ ಪ್ರೇರೇಪಣೆ ಆಗ್ತಾ ಇದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಫೆಬ್ರವರಿ ತಿಂಗಳು ಅತ್ಯಂತ ನಿರ್ಣಾಯಕವಾಗಿರುವಂತಹ ಸಮಯ ಆಗಿರೋದ್ರಿಂದ ಒಬ್ಬ ಹೊಸ ಮಹಿಳೆಯ ಆಗಮನ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಹೌದು, ಖಂಡಿತವಾಗಿ ಮೀನರಾಶಿಯವರ ಜೀವನದಲ್ಲಿ ಒಬ್ಬ ಮಹಿಳೆಯ ಆಗಮನ ಸಾಮಾನ್ಯ ಘಟನೆ ಅಲ್ಲ. ಅದು ಬಹಳ ಬಾರಿ ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ನಿರ್ಣಾಯಕವಾದ ತಿರುವಿನಿಂದ ಕೂಡಿರುತ್ತದೆ. ಮೀನರಾಶಿಯ ಅಧಿಪತಿ ಗುರುಗ್ರಹ. ಆದ್ದರಿಂದ ಈ ರಾಶಿಯವರು ಆತ್ಮೀಯತೆ, ನಂಬಿಕೆ ಮತ್ತು ದಯೆಯಿಂದ ಬದುಕುತ್ತಾರೆ. ಇವರ ಜೀವನದಲ್ಲಿ ಬರುವಂತಹ ಮಹಿಳೆ ಕೂಡ ಈ ಗುಣವನ್ನು ಪರೀಕ್ಷಿಸುವಂಥವಳು ಮತ್ತು ಪೂರೈಸುವಂಥವಳಾಗಿರ್ತಾಳೆ. ಮೊದಲನೇದಾಗಿ ಈ ಮಹಿಳೆ ಮೀನರಾಶಿಯವರ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಳ್ಳುವಂತಹ ಸ್ವಭಾವದವರಾಗಿರ್ತಾರೆ. ಮೀನರಾಶಿಯವರು ಹೊರಗೆ ನಗುತ್ತಿದ್ದರು
ಕೂಡ ಒಳಗೆ ಭಾರವಾದ ಭಾವನೆಗಳನ್ನು ಹೊತ್ತುಕೊಂಡಿದ್ದಾರೆ. ಈ ಮಹಿಳೆ ಅವರ ಮೌನವನ್ನು ಓದಲು ಸಾಧ್ಯವಾಗುತ್ತದೆ. ಈ ಸಮಯ ಅವರ ಪಾತ್ರದಲ್ಲಿ ಕೂಡ ಅವಳ ಉಪಸ್ಥಿತಿಯಲ್ಲಿ ಮೀನ ರಾಶಿಯವರ ಆತ್ಮವಿಶ್ವಾಸ ಮತ್ತೆ ಎಬ್ಬಿಸುತ್ತದೆ. ನಿರಾಸೆಗಳು ಇದ್ದರೂ ಕೂಡ ಈ ಜೀವನದಲ್ಲಿ ಒಂದು ನಂಬಿಕೆಯನ್ನು ತುಂಬಿಸಿ ಎಲ್ಲ ರೀತಿಯ ಕಷ್ಟಗಳಿಂದ ಯಾವ ರೀತಿ ಹೊರಗೆ ಬರ್ಬೋದು ಮತ್ತು ಈ ಬಾರಿ ಬರುವ ಮಹಿಳೆ ಅವರ ಬದುಕಿನಲ್ಲಿ ಸ್ಥಿರತೆ ಎಂಬ ಪದವನ್ನು ತರುತ್ತಾಳೆ. ಅವಳ ಮಾತುಗಳಲ್ಲಿ ಸ್ಪಷ್ಟತೆ, ನಡವಳಿಕೆಯಲ್ಲಿ ಪ್ರಾಮಾಣಿಕತೆ, ಇದರ ಪರಿಣಾಮವಾಗಿ ಮೀನ ರಾಶಿಯವರು ಮತ್ತೆ ನಂಬಿಕೆ ಕೊಡಲು ಪ್ರೇರೇಪಿಸುತ್ತಾರೆ. ಒಟ್ಟಾರೆಯಾಗಿ ಆರ್ಥಿಕವಾಗಿ ಮೀನ ರಾಶಿಯವರು ಗಟ್ಟಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಈ ಮೀನ ರಾಶಿಯ ಮಹಿಳೆಯರಿಗೆ ಖಂಡಿತವಾಗಿ ಪ್ರಮುಖವಾದ ಬದಲಾವಣೆಯನ್ನು ತರ್ತಾರೆ. ಭಾವನಾತ್ಮಕವಾದ ಸ್ಥಿರತೆ, ಮೌನದ ನೋವಿನೊಂದಿಗೆ ಪರಿಹಾರ, ಆರ್ಥಿಕವಾಗಿ ಜಾಗೃತಿ, ವ್ಯವಹಾರ ನಿರ್ಧಾರಗಳಲ್ಲಿ ಪ್ರೇರೇಪಣೆ, ಆತ್ಮವಿಶ್ವಾಸದ ಪುನರ್ಜನ್ಮ, ನಾನು ಪ್ರೀತಿಗೆ ಅರ್ಹ ಎಂಬ ಅರಿವು. ಖಂಡಿತವಾಗಿ ಇಲ್ಲಿ ಒಂದು ವಿಶೇಷವಾದ ಸಂಗತಿ ಕೂಡ ಮಹತ್ವವಾಗಿದೆ. ಈ ಮಹಿಳೆ ಇವರ ಜೀವನದಲ್ಲಿ ನಿರ್ಣಾಯಕ ಸ್ಥಾನವನ್ನು ತಲುಪಿಸೋದು ಮೀನ ರಾಶಿಯವರ ತಯಾರಿಕೆಗೆ ಅವಲಂಬಿತವಾಗಿದೆ. ಅವರು ಹಳೆಯ ನೋವಿನಿಂದ ಪಾಠ ಕಲಿತಿದ್ದಾರೆ. ಅತಿಯಾಗಿ ಅಂಧ ನಂಬಿಕೆಯನ್ನು ಬಿಟ್ಟು ಸಮತೋಲನದಿಂದ ನಡೆದುಕೊಂಡರೆ ಈ ಸಂಬಂಧ ದೀರ್ಘಕಾಲದವರೆಗೂ ಕೂಡ ಬೆಳೆಯುತ್ತದೆ. ಇಲ್ಲದಿದ್ದರೆ ಮತ್ತೆ ಭಾವನಾತ್ಮಕವಾಗಿ ಆಘಾತವಾಗುವ ಸಾಧ್ಯತೆ ಇದೆ. ಕೊನೆಗೂ ಕೂಡ ಮೀನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬರುವಂತಹ ಈ ಮಹಿಳೆ ಒಂದು ಆಶೀರ್ವಾದವಾಗಬಹುದು. ಆದರೆ ನಿಮ್ಮ ಆತ್ಮಗೌರವವನ್ನು ಕಾಪಾಡಿಕೊಂಡು ಸಮತೋಲನದಿಂದ ನಡೆದುಕೊಂಡರೆ ಮಾತ್ರ ಅವಳ ಆಗಮನ ನಿಮ್ಮನ್ನು ನಿರ್ಣಾಯಕ ಯಶಸ್ಸಿನ ಹಂತಕ್ಕೆ ಕೊಂಡೊಯ್ಯುತ್ತದೆ. ಪ್ರೀತಿ ಮತ್ತು ವಿವೇಕ ಈ ಎರಡರ ಸಮನ್ವಯವೇ ನಿಮ್ಮ ಭವಿಷ್ಯದ ಸುಖ ಶಾಂತಿಯ ಕೀಲಿಕೈಯಾಗಿರುತ್ತದೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ಮೀನ ರಾಶಿಯವರೇ, ನೀವು ಅನುಭವಿಸಿದಂತಹ ಪ್ರತಿಯೊಂದು ನೋವು ವ್ಯರ್ಥವಾಗೋದಿಲ್ಲ. ಇದು ನಿಮ್ಮ ವ್ಯಕ್ತಿತ್ವದ ಶಿಲ್ಪಿಯಂತೆ ಹೊಳೆಯುವಂತೆ ಮಾಡುವಂತಹ ವಿಶೇಷವಾದ ಪರೀಕ್ಷೆಗಳಾಗಿತ್ತು. ಇನ್ನು ಮುಂದೆ ನಿಮ್ಮ ಮೌಲ್ಯವನ್ನು ಅರಿತು ನಿಮ್ಮ ಕನಸುಗಳತ್ತ ನಿರ್ಭಯವಾಗಿ ಹೆಜ್ಜೆ ಇಡಿ. ನಿಮ್ಮ ಸಹನೆ ಮತ್ತು ದೈವಭಕ್ತಿ ನಿಮ್ಮ ದೊಡ್ಡ ಬಲವಾಗಿರುತ್ತೆ. ಇದೇ ನಿಮ್ಮ ವಿಜಯದ ಮತ್ತು ಜಯದ ಮಾರ್ಗದರ್ಶನದ ಬೆಳಕಾಗಿರುತ್ತೆ. ಒಟ್ಟಾರೆಯಾಗಿ ಇದು ಮೀನ ರಾಶಿಯವರ ಆತ್ಮಜಯದ ಕತೆ. ಕಷ್ಟಗಳು ಇವರನ್ನ ಮುರಿಯೋದಿಲ್ಲ, ಬದಲಾಗಿ ರೂಪಿಸಿದವು. ಅವಮಾನಗಳು ಇವರನ್ನ ಕುಗ್ಗಿಸೋದಿಲ್ಲ, ಬದಲಾಗಿ ಆತ್ಮಗೌರವದ ಬೆಂಕಿ ಹಚ್ಚಿದವು. ಇಂದು ಇವರ ಹಿಂದಿನಂತೆ ಯಾವತ್ತೂ ಕೂಡ ಸರಳವಾಗಿದ್ದರೂ ಕೂಡ ಒಳಗಿನಿಂದ ಹುಕ್ಕಿನಂತೆ ಗಟ್ಟಿಯಾಗ್ತಾರೆ. ಯಾವುದಕ್ಕೂ ಕೂಡ ಕುಗ್ಗೋದಿಲ್ಲ, ಸೋಲೋದಿಲ್ಲ. ಎಲ್ಲವನ್ನ ನಿರ್ವಹಿಸುವಂತಹ ವಿಶೇಷವಾದ ಆತ್ಮವಿಶ್ವಾಸ ಶಕ್ತಿಯೊಂದಿಗೆ ಮತ್ತೆ ಮರಳಿ ಅವರ ಜೀವನದ ಹೊಸ ಯಶಸ್ಸಿನ ಕಡೆಗೆ ಹೆಜ್ಜೆ ಇಡುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ಇದೇ ಒಂದು ಫೆಬ್ರವರಿ 20ನೇ ತಾರೀಕಿನಿಂದ ಖಂಡಿತವಾಗಿ ಇವರಿಗೆ 26ನೇ ತಾರೀಕಿನವರೆಗೂ ಕೂಡ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯು ಪ್ರೇರೇಪಣೆಯ ಒಂದು ವಿಶೇಷವಾದ ಅಂಶವಾಗಿರುತ್ತದೆ. ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಅವಕಾಶ, ಪ್ರತಿಯೊಂದು ವ್ಯಕ್ತಿ ಮತ್ತು ಪ್ರತಿಯೊಂದು ಸನ್ನಿವೇಶಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ. ಖಂಡಿತವಾಗಿ ನಿಮ್ಮ ಬಾಳು ಬಂಗಾರವಾಗುತ್ತದೆ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅಂತಂದರೆ ನೀವು ನಂಬಿರುವಂತಹ ದೈವದ ವಿಶೇಷವಾದ ಸಂಪೂರ್ಣವಾದ ಆಶೀರ್ವಾದ ಮತ್ತು ಅನುಗ್ರಹವೇ ಕಾರಣವಾಗಿರುತ್ತದೆ. ಈ ಸಮಯದಲ್ಲಿ ಖಂಡಿತವಾಗಿ ಮೀನ ರಾಶಿಯವರು ಗಟ್ಟಿಯಾಗಲು ಮುಖ್ಯವಾದ ಕಾರಣಗಳನ್ನು ಅರ್ಥ ಮಾಡಿಕೊಳ್ತಾರೆ. ನಿಮ್ಮ ಹೃದಯದ ಬಾಗಿಲು ಎಲ್ಲರಿಗೂ ತೆರೆಯೋದನ್ನು ನಿಲ್ಲಿಸ್ತೀರಾ. ಒಟ್ಟಾರೆಯಾಗಿ ಒಬ್ಬ ಮಹಿಳೆ ನಿಮ್ಮ ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ತಿಳಿಸಿ ನಿಮ್ಮ ಬಾಳಿನಲ್ಲಿ ಇರ್ತಕ್ಕಂಥ ಗೊಂದಲಗಳು, ಕತ್ತಲೆಗಳನ್ನು ದೂರ ಮಾಡಿ ನಿಮ್ಮ ಬಾಳಿಗೆ ಹೊಸ ಬೆಳಕನ್ನು ತುಂಬುತ್ತಾರೆ. ಈ ಒಂದು ವಿಶೇಷವಾದ ಸಂದರ್ಭವನ್ನು ಸಂತೋಷದಿಂದ ಆಹ್ವಾನಿಸಿ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.